ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ನನ್ನನ್ನು ಚೀಫ್ ಗೆಸ್ಟಾಗಿ ಕರೆದಿದ್ದಾರೆ. ಈ ಕಾರ್ಯಕ್ರಮಕ್ಕೆ ತುಂಬ ಸಂತೋಷ. ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಈ ಮಕ್ಕಳು ತುಂಬ ರೋಮಾಂಚಕವಾಗಿ ನಮ್ಮ ಮುಂದೆ ಈ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಮ್ಮ ಮುಂದೆ ಪ್ರದರ್ಶನ ಮಾಡಿ ಅವ್ರಿಗೆ ಏನು ಮೆಸೇಜ್ ಅಂದರೆ, ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ, ಬಟ್ ನಮಗೆ ನಿಜವಾದ ಸ್ವಾತಂತ್ರ್ಯ ಇನ್ನು ಎಷ್ಟೋ ವಿಷಯದಲ್ಲಿ ಸಿಗಬೇಕು. ಅದೇ ನಾನು ಇವತ್ತು ಅವರಿಗೆ ಮೆಸೇಜ್ ಕೊಟ್ಟಿದ್ದು. ಇನ್ಈಕ್ವಾಲಿಟಿ, ಪಾವರ್ಟಿ, ಬಡತನ, ಇದರಿಂದ ನಮಗೆ ಸ್ವಾತಂತ್ರ್ಯ ಬರಬೇಕು. ಸೊ ಅವರು ನಮ್ಮ ಫ್ಯೂಚರ್, ಈ ಮಕ್ಕಳು ನಮ್ಮ ಫ್ಯೂಚರ್ ಆಫ್ ದಿ ಕಂಟ್ರಿ. ಸೊ ಅವರು ಕಷ್ಟಪಟ್ಟು ಓದಿ ನಮ್ಮ ದೇಶನ ಉದ್ಧಾರ ಮಾಡಬೇಕು ಅಂತ ಒಂದು ಚಿಕ್ಕ ಮೆಸೇಜ್ ನಾನು ಈ ಸ್ವಾತಂತ್ರ್ಯ ದಿನ ನಾನು ಅವ್ರಿಗೆ ಹೇಳಿದೆ. ನಾನು ರಾಯಲ್ ಟೆಕ್ನೋ ಸ್ಕೂಲ್ ಬಗ್ಗೆ ಹೇಳೋದಾದ್ರೆ ತಮ್ಮ ಇಲ್ಲಿ ಒಂದು ಗ್ಲಾನ್ಸ್ ನನಗೆ ತುಂಬ ಆಶ್ಚರ್ಯವಾಯಿತು. ನನಗೆ ಗೋವಿಂದಗೌಡರು ನನಗೆ 20 ವರ್ಷದಿಂದ ಪರಿಚಯ. ಅಲ್ಲಿ ಸೆಂಚುರಿ ಕ್ಲಬ್ಬಿಂದ ನಾನು ಮೆಂಬರು, ಅವರು ಅಲ್ಲೇ ಕೆಲಸ ಮಾಡ್ತಾಯಿರೋದು ಪರಿಚಯ. ಸೊ ಅವ್ರು ನನ್ನ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಎಲ್ಲರಿಗೂ ಶುಭಾಶಯಗಳನ್ನು ಕೋರುತ್ತೇನೆ. ಹಾಗೂ ಇವತ್ತು ನಮ್ಮ ರಾಯಲ್ ಟೆಕ್ನೋ ಸ್ಕೂಲಿಗೆ ನಮ್ಮ ಮುಖ್ಯ ಅತಿಥಿಗಳಾಗಿ ನಮ್ಮ ಅನಿಲ್ ಕುಮಾರ್ ಸಾಹೇಬರು ಕೊಚ್ಚಿಲಿದ್ದರು. ಅಲ್ಲಿಂದ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಇವತ್ತು ನೀವು ತಾವು ಚೀಫ್ ಗೆಸ್ಟಾಗಿ ಬರ್ಬೇಕು ಸರ್ ಅಂತ. ಅವರು ತುಂಬ ಖುಷಿಯಿಂದ ಮಕ್ಕಳ ಒಂದು ಪ್ರೋಗ್ರಾಮ್ ಇದೆ ಆಯಿತು ಅಂತ ಹೇಳಿ ಕೇರಳದಿಂದ ಬಂದು ಅವರು ಇವತ್ತು ನಮ್ಮ ಸ್ಕೂಲ್ನ ಧ್ವಜಾರೋಹಣ ಮಾಡಿದ್ರು. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ, ರಾಯಲ್ ಟೆಕ್ನೋ ಸಂಸ್ಥೆಯ ಪರವಾಗಿ ಅವರಿಗೆ ತುಂಬ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಈ ಸರಿ ಕಳಿಸೋದಕ್ಕಿಂತ ಈ ಸರಿ ನಾವು ಲಾಸ್ಟ್ ಟೈಮೇ ನಿಮಗೆ ಮೀಡಿಯಾದವ್ರಿಗೆ ಹೇಳಿದ್ವಿ, ಪ್ರತಿ ವರ್ಷ ಚೇಂಜಸ್ ಮಾಡ್ತಾಯಿದ್ದೀವಿ, ಸ್ಕೂಲ್ನ ಡೆವಲಪ್ ಮಾಡ್ತಾಯಿದ್ದೀವಿ, ಎಜುಕೇಷನ್ ಡೆವಲಪ್ ಮಾಡ್ತಾಯಿದ್ದೀವಿ. ಇದೇ ರೀತಿ ಮುಂದಕ್ಕೂ ನಾವು ನಮ್ಮ HM, ನಮ್ಮ ಸೆಕ್ರೆಟ್ರಿ ಮೇಡಮ್ಮು ಮತ್ತು ಕಮಿಟಿ ಏನಿದೆ ನಾವೆಲ್ಲರೂ ಅವರ ಸಹಕಾರ, HM ಸಹಕಾರ ಇದೆ, ಎಲ್ಲ ಸಹಕಾರದಿಂದ ಇನ್ನೂ ಹೆಚ್ಚಿನ ರೀತಿ ನನಗೆ ಇಂಪಾರ್ಟೆಂಟ್ ಏನಂದರೆ ಮಕ್ಕಳನ್ನ ದೊಡ್ಡ ಮಟ್ಟದಲ್ಲಿ ಎಜುಕೇಷನ್ ಮಾಡು. ಈಗ ನಾನು ಅನಿಲ್ ಕುಮಾರ್ ಸರ್ ಕರೆದಿದ್ದು ಏನಕ್ಕೆ ಅಂದರೆ, ಈಗ ಅವರು IRS, ಅವರ ಒಂದು ಅಡ್ವೈಸ್ ನಮ್ಮ ಮಕ್ಳಿಗೂ ಬರಲಿ, ನಮ್ಮ ರಾಯಲ್ ಟೆಕ್ನೋ ಸ್ಕೂಲ್ ಮಕ್ಳಿಗೂ ಅಡ್ವೈಸ್ ಬರಲಿ. ಯಾಕೆಂದರೆ ಅವ್ರ ಕುಟುಂಬದಲ್ಲಿ ಪೂರ್ತಿ ಎಲ್ಲ AS, IPS, IRS ಇದ್ದಾರೆ. ಆ ಒಂದು ಸಾಹೇಬ್ರ ಅಡ್ವೈಸರಿಂದ ಮುಂದೆ ನಮ್ಮ ಮಕ್ಕಳು, ನಮ್ಮ ರಾಯಲ್ ಟೆಕ್ನೋ ಸ್ಕೂಲ್ ಮಕ್ಕಳು ಮುಂದೆ ಈ ಥರ ಡೆವಲಪ್ ಆಗಲಿ, ಮುಂದೆ ನಮ್ಮ ಮಕ್ಕಳು ರಾಯಲ್ ಟೆಕ್ನೋ ಸ್ಕೂಲಲ್ಲಿ ಇದ್ದ ಮಕ್ಕಳು KS, IAS ಮಾಡಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಪ್ರತಿ ವರ್ಷದ ಹಾಗೆ ಈ ವರ್ಷವೂ ನಾವು ರಾಯಲ್ ಟೆಕ್ನೋ ಸ್ಕೂಲಲ್ಲಿ ಅದ್ಧೂರಿಯಾಗಿ ಆಚರಣೆ ಮಾಡಿದ್ದೀವಿ.
ಜಾತಿ ಮತ ಕುಲ ಭೇದ ಯಾವುದು ಇದನ್ನು ಪ್ರತಿ ವರ್ಷವೂ ನಾವು ತೋರಿಸ್ದೆ ಎಲ್ಲ ಮಕ್ಕಳು ಒಂದೇ, ಎಲ್ಲ ಧರ್ಮದ ಮಕ್ಕಳು ಒಂದೇ ಅಂತ ಇಲ್ಲೇನು ಪಾಠ ಮಾಡ್ತಿದ್ವಿ ಅದೇ ರೀತಿಯೇ ಪ್ರತಿ ವರ್ಷ ಇಲ್ಲಿ ಸಂಭ್ರಮಾಚರಣೆ ಮಾಡಿ ನಾವೆಲ್ಲ ಒಂದೇ, ನಾವು ಒಗ್ಗೂಡಿ ನಾವೆಲ್ಲ ಒಂದೇ ಥರ ಇರ್ತೀವಿ ಅಂತ ಇದನ್ನು ಪ್ರತಿ ವರ್ಷವೂ ನಾವು ಸಾರ್ತಾ ಇದ್ದೀವಿ. ಇದೇ ನಮ್ಮ ಧ್ಯೇಯ. ಇದರ ಜೊತೆಗೆ ನಾವು ನಮ್ಮ ಮಕ್ಕಳಿಗೆ ಒಳ್ಳೆ ಉತ್ತಮವಾದ ಒಂದು ವಿದ್ಯೆ ಕಲಿಸಿ ಮುಂದೆ ತುಂಬ ದೊಡ್ಡ ಪ್ರಜೆಗಳನ್ನಾಗಿ ಮಾಡಬೇಕು ಅನ್ನೋದು ತುಂಬ ಇಷ್ಟ ಇದೆ. ಸೊ ಅದ್ರ ಪ್ರಕಾರನೇ ನಾವು ನಡ್ಕೊತಾ ಇದ್ದೀವಿ, ಮುಂದಕ್ಕೂ ಅದನ್ನೇ ನಡೆಸ್ಕೊಂಡು ಹೋಗ್ತಾ ಇರ್ತೀವಿ. ಜೈ ಹಿಂದ್, ಜೈ ಭಾರತ್.